ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಇಂದಾನೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಅಪ್ ಆಗಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದು ಟಿಫನ್ನಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ನಿನ್ನೆ ಮಾವಿನಕಾಯಿ ತೊಗೊಂಡು ಬಂದಿದ್ದೆ ಚಿತ್ರಾನ್ನ ಮಾಡೋದಕ್ಕೆ ಅಂತಾನೆ. ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದಾಗಿಂದ ನಾನು ಒಂದಿನನೂ ಮಾವಿನಕಾಯಿ ಚಿತ್ರಾನ್ನನೇ ಮಾಡಿಲ್ಲ. ಇನ್ನೇನು ಸೀಸನ್ ಮುಗೀತಾ ಬಂದಿದೆ, ಈಗಲಾದರೂ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ. ಇವಾಗ ಮಾವಿನಕಾಯಿ ಅಷ್ಟು ಹುಳಿ ಇರಲ್ಲ, ಸ್ವಲ್ಪ ಸ್ವೀಟೇ ಇರುತ್ತೆ. ನೋಡೋಣ ಮಾಡೋಣ ಯಾವ ಥರ ಆಗುತ್ತೆ ಅಂತ. ನೋಡಬೇಕು, ತಿನ್ನಬೇಕು ಅನ್ನಿಸ್ತು, ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ. ರೈಸ್ಗೆ ಇಟ್ಟಿದ್ದೀನಿ, ಅದಿನ್ನೇನು ಇನ್ನೊಂದು ಸ್ವಲ್ಪ ಬೆಂದರೆ ರೈಸ್ ರೆಡಿ ಆಗುತ್ತೆ. ಇಲ್ಲಿ ಮಾವಿನಕಾಯಿ ಗೊಜ್ಜು ಮಾಡ್ಕೊಳೋದಕ್ಕೆ ಆನಿಯನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಸಿಪ್ಪೆ ತೆಗೆದು ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಾನು ಯಾವ ಥರ ಮಾಡ್ತೀನಿ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಆನಿಯನ್ನು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡು ಈಗ ಮಾವಿನಕಾಯಿ ವಾಶ್ ಮಾಡಿಕೊಂಡು ತುರ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸಿಪ್ಪೆ ಎಲ್ಲ ಏನು ತೆಗೆದು ತುರಿತಾ ಇಲ್ಲ, ನಾನು ಸ್ವಲ್ಪನೇ ಮಾಡ್ತಿರೋದು, ಹಾಗಾಗಿ ಸ್ವಲ್ಪನೇ ತುರ್ತಿದ್ದೀನಿ. ಎಷ್ಟು ಬೇಕಷ್ಟನ್ನು ಈ ಥರ ಕ್ಯಾರೆಟ್ ಎಲ್ಲ ತುರ್ಕೊಳ್ತೀವಲ್ಲ ಆ ಥರ ತುರ್ಕೊಂಡೇ ಮಾಡ್ತಾ ಇರೋದು. ಇದನ್ನು ರುಬ್ಬಿಟ್ಟು ಕೂಡ ಮಾಡ್ತಾರೆ, ಮಸಾಲೆ ಎಲ್ಲ ಹಾಕಿ ಮಾವಿನಕಾಯಿ ಗೊಜ್ಜು ಅಂದ್ಬಿಟ್ಟು. ಅದು ಆ ಥರ ಮಾಡ್ತಿಲ್ಲ, ನಾನು ಮಾಮೂಲಿ ಆನಿಯನ್ ಜೊತೆ ಸೇರಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗ ಲೆಮನ್ ಎಲ್ಲ ಸೇರಿಸ್ತೀವಲ್ಲ ಅದ್ರ ಬದಲು ಮಾವಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ರೈಸ್ ಆಗಿದೆ, ಅದನ್ನು ಸ್ವಲ್ಪ ಗಂಜಿ ಬಸ್ಬಿಟ್ಟು ಮತ್ತೆ ಸ್ವಲ್ಪ ಬಿಸಿಗಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಕೆಳಗಡೆ ಗಂಜಿ ಇರುತ್ತಲ್ಲ, ಅನ್ನ ಮೆತ್ತಗಾಗ್ಬಿಡುತ್ತೆ. ಈ ಥರ ಸ್ವಲ್ಪ ಬಿಸಿ ಮಾಡೋದ್ರಿಂದ ಅದು ಸೀದೋಗ್ಬಿಡುತ್ತೆ, ಹಾಗಾಗಿ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಈಗ ಒಗ್ಗರಣೆಗೆ ಹಾಕಬೇಕು. ನೋಡಿ, ಟಿಫನ್ದು ಎಲ್ಲ ರೆಡಿ ಮಾಡಿದ್ದಾದಮೇಲೆ ಬಾಕ್ಲಿಗೆ ನೀರು ಹಾಕಿ
ಟೆರೇಸ್ಗೆ ಹೋಗಿ ಏನು ಗಿಡಗಳಿದಾವೆ ಅವಕ್ಕೆಲ್ಲ ನೀರು ಹಾಕಿದ್ದಾದ್ಮೇಲೆ ಬಂದು ಎಷ್ಟು ಪಾತ್ರೆ ಇದೆ ತೊಳಿಬೇಕು. ಹಿಂದಿನ ದಿನ ತೊಳೆದು ಮನ್ಗಿರ್ಲಿಲ್ಲ, ಹಾಗಾಗಿ ಪಾತ್ರೆ ಹಂಗೆ ಸ್ಟಾಕ್ ಇದಾವೆ, ತೊಳಿಬೇಕು. ಇವಾಗ ತೊಳಿಯೋಕೆ ಹೋದ್ರೆ ಟೈಮ್ ಆಗ್ಬಿಡುತ್ತೆ ಅಂತ ಫಸ್ಟ್ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿ ರೆಡಿ ಆದ ತಕ್ಷಣ ಬಾಕ್ಲಿಗೆಲ್ಲ ನೀರು ಹಾಕಿ ಬೇಗ ಬೇಗ ಬಂದು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಹೊಡೆದು ನೆಲ ಎಲ್ಲ ಒರೆಸ್ಕೊಬೇಕು. ನೋಡಿ, ಫಸ್ಟ್ ಕಡಲೆಕಾಯಿ ಬೀಜನ ಎಣ್ಣೆಲಿ ಕರ್ದಿಟ್ಕೊಳ್ತಾ ಇದ್ದೀನಿ. ಆ ಥರ ಎಣ್ಣೆಲಿ ಕರ್ದಿಟ್ಟು ಆಮೇಲೆ ರೈಸ್ಗೆ ಸೇರಿಸೋದ್ರಿಂದ ಮೆತ್ತಗಾಗಲ್ಲ, ಕ್ರಿಸ್ಪಿ ಆಗಿರ್ತವೆ. ಅದಕ್ಕೋಸ್ಕರ ಇವಾಗ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಗೆಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೇರಿಸ್ಕೊಳ್ಳೋಣ ಫಸ್ಟಿಗೆ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಸೇರಿಸ್ಕೊತೀನಿ. ಫಸ್ಟೇ ಮೆಣಸಿನ್ಕಾಯಿ ಈ ಥರ ಸೇರಿಸೋದ್ರಿಂದ ಮೆಣಸಿನ್ಕಾಯಿಯಲ್ಲಿ ಸ್ವಲ್ಪ ಖಾರ ಇರುತ್ತಲ್ಲ, ಕೆಲವೊಂದು ಮೆಣಸಿನ್ಕಾಯಿ ಅದು ಖಾರ ಕೂಡ ಕಮ್ಮಿ ಆಗುತ್ತೆ, ಅಂದರೆ ಎಣ್ಣೆಲಿ ಫ್ರೈ ಆಗುತ್ತಲ್ಲ. ಹಾಗಾಗಿ ಫಸ್ಟ್ ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಆಮೇಲೆ ಆನಿಯನ್ ಸೇರಿಸ್ಕೊಬೇಕು, ಆವಾಗಲೇ ಚೆನ್ನಾಗಾಗೋದು. ನೋಡಿ, ಆನಿಯನ್ ನಾನು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಮಾವಿನಕಾಯಿ ತುರಿದಿರೋದು, ಈ ಥರ ಆನಿಯನ್ ಕಟ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿದರೆ ಮಾವಿನಕಾಯಿ ತುರಿದಿರೋದು ಬೇಗ ಮಿಕ್ಸ್ ಆಗಲ್ಲ ಇದ್ರ ಜೊತೆ. ಒಂದೊಂದು ಕಡೆ ಹಾಗಾಗಿ ಮಾವಿನಕಾಯಿ ಸಪ್ರೇಟು, ಆನಿಯನ್ನೇ ಸಪ್ರೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಆನಿಯನ್ ಕಟ್ ಮಾಡ್ಕೊಂಡಿರೋದು. ಆನಿಯನ್ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸೋದ್ರಿಂದ ಬೇಗ ಬೇಯ್ತವೆ. ಇವತ್ತು ನನ್ನ ಮಗಂಗೆ ಸಲಾಡ್ ಮಾಡಿಕೊಡೋಣ ಅಂತ ಕಡಲೆಕಾಯಿ ಬೀಜ ನೆನೆಸಿದ್ದೀನಿ. ಅದನ್ನು ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ಅದಕ್ಕೆ ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಹಾಕಿ ಸಲಾಡ್ ಮಾಡಿಕೊಡ್ಬೇಕು. ಅವನಿಗೆ ಬಾಕ್ಸಿಗೆ ಟಿಫನ್ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಇವತ್ತೇನು ಏನು ರೈಸ್ ಐಟಮ್ ಆಗಲಿ ಟಿಫನ್ ಐಟಮ್ ಏನೂ ಹಾಕೋಂಗಿಲ್ಲ. ಆ ಥರ ಸಲಾಡು ಅಥವಾ ಫ್ರೂಟ್ಸು ಇಲ್ಲ ವೆಜಿಟೇಬಲ್ಸ್ ಈ ಥರ ಏನಾದ್ರು ಕೊಡಬೇಕು. ಅದಕ್ಕೆ ನಾನು ಸಲಾಡ್ ಮಾಡಿಕೊಡೋಣ ಅಂತ ಕಡಲೆಕಾಯಿ ಬೀಜನ ನೆನೆಸಿಟ್ಟಿದ್ದೀನಿ. ಅವನಿಗೆ ಹೋಗೋ ಅಷ್ಟರಲ್ಲಿ ನೆಂದಿರುತ್ತೆ, ಸ್ಟೀಮ್ ಮಾಡಿ ಮಾಡಿಕೊಡ್ತೀನಿ. ಈಗ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ನಾನು ಈ ಚಿತ್ರಾನ್ನಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ತೆಂಗಿನಕಾಯಿ ತುರಿ ಸೇರಿಸ್ಕೊತಾ ಇರೋದು. ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಇವಾಗ ಇದಕ್ಕೆ ಮಾವಿನಕಾಯಿ ಏನು ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ಸಿಪ್ಪೆಯನ್ನು ಸೇರಿಸಿ ಯಾಕೆ ತುರಿದಿಟ್ಕೊಂಡಿದ್ದೀನಿ ಅಂದರೆ ಸಿಪ್ಪೆಯಲ್ಲಿ ಜಾಸ್ತಿ ಮಾವಿನಕಾಯ್ದು ಫ್ಲೇವರ್ ಇರುತ್ತೆ. ಅದಕ್ಕೋಸ್ಕರ ಬರೀ ಒಳಗಡೆ ಏನು ಪಲ್ಪ್ ಇರುತ್ತೆ ಅದನ್ನು ಹಾಕಿದ್ರೆ ಅಷ್ಟು ಫ್ಲೇವರ್ ಬರಲ್ಲ ಮಾವಿನಕಾಯ್ದು. ಇವಾಗಂತೂ ಮಾವಿನಕಾಯಿ ಆಲ್ಮೋಸ್ಟ್ ಎಲ್ಲ ಸ್ವೀಟ್ ಆಗಿರುತ್ತೆ, ಅಂದರೆ ಹಣ್ಣಾಗ್ತಿರೋ ಟೈಮ್ ಅಲ್ವಾ, ಹಾಗಾಗಿ ಹುಳಿ ಇರಲ್ಲ ಜಾಸ್ತಿ. ಅದು ಸ್ವಲ್ಪ ಮಾವಿನಕಾಯಿ ಸ್ಮೆಲ್ಲು ಕೂಡ ಕಮ್ಮಿ ಇರುತ್ತೆ. ಮಾವಿನ ಹಣ್ಣಿನ ಸ್ಮೆಲ್ ಏನಿರುತ್ತೆ ಆ ಥರ ಸ್ಮೆಲ್ ಇರುತ್ತೆ. ಸಿಪ್ಪೆ ಹಾಕೋದ್ರಿಂದ ಮಾವಿನಕಾಯ್ದು ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಸಿಪ್ಪೆನೂ ಸೇರಿಸಿ ತುರಿದಿಟ್ಕೊಂಡು ಮಾಡಿರೋ ಅಂಥದ್ದು. ನೋಡಿ, ಮುಂಚೆನೇ ಉಪ್ಪು ಸೇರಿಸಿದ್ನಲ್ಲ, ಕರೆಕ್ಟಾಗಿದೆಯೋ ಉಪ್ಪು, ಇನ್ನೂ ಸ್ವಲ್ಪ ಸೇರಿಸ್ಬೇಕಂತ ಟೇಸ್ಟ್ ನೋಡಿ ಮತ್ತೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಪ್ಪೆ ಆಗಿತ್ತು. ರೈಸಿಗೆ ಕೂಡ ನಾನು ಸ್ವಲ್ಪ ಸಾಲ್ಟ್ ಸೇರಿಸಿನೇ ಮಾಡ್ಕೊಂಡಿದ್ದೀನಿ. ಆದರೂ ಇನ್ನೊಂದು ಸ್ವಲ್ಪ ಇರಲಿ ಅಂತ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಎತ್ತಿಟ್ಟು ಸ್ವಲ್ಪ ಗೊಜ್ಜು ಅದರಲ್ಲೇ ಬಿಟ್ಟು ಇದಕ್ಕೆ ರೈಸ್ ಹಾಕಿ ಕಲಸೋಣ ಅಂತ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಇವಾಗ ಸಪ್ರೇಟಾಗಿ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ. ಅದು ಹಸಿಯಾಗಿ ಸಿಕ್ತಿದ್ರೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೈಸ್ ಎಲ್ಲ ಬಿಸಿ ಇರುತ್ತಲ್ಲ, ಸ್ವಲ್ಪ ಅದು ಕೂಡ ಬೆಂದಂಗೆ ಆಗೋಗ್ಬಿಡುತ್ತೆ, ಫ್ರೈ ಆಗೇ ಹೋಗುತ್ತೆ. ನೋಡಿ, ಈ ಥರ ರೈಸ್ ಹಾಕಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗೋಕೆ ಬಿಟ್ಟು ಕಲಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಂಗೆ ಇಲ್ಲಿ ಟೈಮ್ ಇಲ್ಲದೆ ಇರೋ ಕಾರಣ ಬೇಗ ಬೇಗ ಬಿಸಿದೆ ಕಲಿಸ್ತಾ ಇದ್ದೀನಿ. ಇವಾಗ ಕಡಲೆಕಾಯಿ ಬೀಜ ಕೂಡ ಸೇರಿಸ್ಕೊತೀನಿ. ಈ ಟೈಮಲ್ಲಿ ಕಡಲೆಕಾಯಿ ಬೀಜ ಸೇರಿಸೋದ್ರಿಂದ ತುಂಬ ಕ್ರಿಸ್ಪಿ ಆಗಿರುತ್ತೆ. ನಾವು ಮುಂಚೆನೇ ಒಗ್ಗರಣೆಗೆ ಹಾಕ್ಬಿಟ್ಟು ಅಲ್ಲೇ ಮಾಡೋಕ್ಕೋದ್ರೆ ಅದು ಕಡಲೆಕಾಯಿ ಬೀಜ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಲಾಸ್ಟಲ್ಲಿ ಈ ಥರ ಸೇರಿಸ್ತೀನಿ. ಈ ಥರ ಎಣ್ಣೆಲಿ ಕರೆದು ಸೇರಿಸ್ಬೋದು, ಇಲ್ಲ ಅಂದರೆ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದು ಕೂಡ ಸೇರಿಸ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅದು ಬಾಕ್ಸಿಗೆಲ್ಲ ಹಾಕಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ಬಾಕ್ಸಿಗೆ ಟಿಫನ್ ಹಾಕ್ಕೊಡ್ತೀವಿ ಅನ್ನೋದಾದರೆ ಈ ಥರ ಎಣ್ಣೆಲಿ ಕರ್ಕೊಳೋದೇ ಬೆಟರು.
ಇಲ್ಲ ನಾವು ಅವಾಗ ಮಾಡಿ ಅವಾಗ ಮನೇಲಿ ತಿಂತೀವಲ್ಲ ಟಿಫನ್ನು ಬಾಕ್ಸ್ ಏನೋ ಹಾಕೊಂಡು ಹೋಗದೆ ಅಂಥ ಟೈಮಲ್ಲಿ ಆ ಥರ ಮಾಡ್ಕೊಳೋದು ಒಳ್ಳೆಯದು. ಸ್ವಲ್ಪ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರೋದು ಕಮ್ಮಿ ತಿಂದ್ರೇ ಹೆಲ್ತಿಗೆ ಒಳ್ಳೆಯದು. ಅದರಲ್ಲೂ ಆಯಿಲ್ ಕಂಟೆಂಟ್ ಇರುತ್ತೆ ಕಡಲೆ ಬೀಜದಲ್ಲೂ. ಅದನ್ನ ಇನ್ನೂ ಆಯಿಲಲ್ಲಿ ಕರೆದು ತಿನ್ನೋದು ಅಷ್ಟು ಒಳ್ಳೇದಲ್ಲ ಹೆಲ್ತಿಗೆ. ಅದಕ್ಕೋಸ್ಕರ ಬಾಕ್ಸಿಗೆ ಹಾಕಲೇಬೇಕು ಅಂದಾಗ ಇದೇ ಥರ ಮಾಡ್ಕೊಬೇಕಾಗುತ್ತೆ. ನೋಡಿ ಬಾಕ್ಲಿಗೆ ನೀರು ಹಾಕೋಣ ಅಂತ ಬಂದಿದ್ದೀನಿ. ಇವಾಗ ಸ್ವಲ್ಪ ಗಾಳಿ ಜಾಸ್ತಿ ಇರೋದ್ರಿಂದ ಅಂದರೆ ಆಷಾಢ ಅಲ್ವಾ, ಸ್ಟಾರ್ಟ್ ಆಗ್ತಿದೆ ಆಷಾಢ. ಹಾಗಾಗಿ ಗಾಳಿ ಜಾಸ್ತಿ ಇರೋದ್ರಿಂದ ಮುಂದೆ ಗೇಟ್ ಕೆಳಗಡೆ ಸ್ವಲ್ಪ ಜಾಗ ಇದೆಯಲ್ಲ, ಹಾಗಾಗಿ ತುಂಬ ಗಾಳಿಗೆ ಮಣ್ಣೆಲ್ಲ ತೂರ್ಕೊಂಡು ಒಳಗೆ ಬಂದಿರುತ್ತೆ. ಅದನ್ನು ಗುಡಿಸಿ ಎಲ್ಲ ನೀರು ಹಾಕಿ ವಾಶ್ ಮಾಡೋ ಅಷ್ಟರಲ್ಲೇ ನನ್ಗೆ ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ. ಇದ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಬೆಳಗ್ಗೆ ಟಿಫನ್ ಮಾಡಿದೆ ನಾನು ಫಸ್ಟ್ ಬಾಕ್ಲಿಗೆ ನೀರು ಹಾಕೋಕೆ ಬಂದರೆ ಅದಕ್ಕೋಸ್ಕರ ಟಿಫನ್ ರೆಡಿ ಮಾಡಿ ಆಮೇಲೆ ಬಾಕ್ಲಿಗೆ ನೀರು ಹಾಕೋಕೆ ಬರ್ತೀನಿ. ಇಲ್ಲಾಂದರೆ ಟಿಫನ್ ಮಾಡೋಕೆ ಟೈಮ್ ಆಗಿಬಿಡುತ್ತೆ. ಕೆಲವೊಂದು ದಿನ ಒಂದೊಂದು ಟಿಫನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಬೇಕಿರುತ್ತೆ. ಇನ್ನು ದೋಸೆ ಈ ಥರದ್ದಾದ್ರಂತೂ ಇನ್ನೂ ಟೈಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾನು ಟಿಫನ್ಗೆ ಏನು ಬೇಕು ಬೇಗ ಆಗುತ್ತೆ ಅನ್ನಂಗಿದ್ರೆ ಟಿಫನ್ಗೆಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕೋದು ಇಲ್ಲ ಒಂದು ದೋಸೆ ಹಾಕೋದು ಈ ಥರ ಕೆಲಸ ಬಿಟ್ಬಿಟ್ಟು ಬಂದು ಬಾಕ್ಲಿಗೆ ನೀರು ಹಾಕಿ ಹೋಗಿ ಆಮೇಲೆ ಮಾಡ್ತೀನಿ. ಕೆಲವೊಂದೊಂದು ದಿವಸ ಫುಲ್ ಟಿಫನ್ದೆಲ್ಲ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿನೇ ಬಂದುಬಿಡ್ತೀನಿ. ಕೆಲವೊಂದೊಂದು ದಿವಸ ಪ್ಯಾಕ್ ಮಾಡೋದೊಂದು ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡೋದೊಂದು ಬಾಕಿ ಉಳಿಸಿ ಬಾಕ್ಲಿಗೆ ನೀರು ಹಾಕ್ಬಿಟ್ಟು ಹೋಗಿ ಪ್ಯಾಕ್ ಮಾಡ್ಕೊತೀನಿ. ನನ್ನ ಟೈಮಿಂಗ್ಸ್ ಯಾವ ಥರ ಆಗುತ್ತೆ ಟಿಫನ್ ರೆಡಿ ಮಾಡಿದ್ಮೇಲೆ ಟೈಮ್ ಎಷ್ಟಿರುತ್ತೆ ನೋಡಿಕೊಂಡು ರೆಡಿ ಮಾಡಿಕೊಡ್ತೀನಿ. ನಾನು 5:30ಗೆ ಎದ್ರೂ 7:30 ಅಷ್ಟೊತ್ತಿಗೆ ನಾನು ಟಿಫನ್ ಎಲ್ಲ ಮಾಡಿ ಇಷ್ಟು ಕೆಲಸ ಮುಗಿಸಿ ಇರಬೇಕು. ಗಿಡಕ್ಕೆ ನೀರು ಹಾಕೋದೊಂದು ಅವ್ರು ಹೋದ್ಮೇಲೂ ಮಾಡ್ಬೋದು. ಅಂದರೆ ಬಾಕ್ಲಿಗೆ ಅವ್ರು ಹೋಗೋದಕ್ಕೆ ಮುಂಚೆನೇ ನೀರು ಹಾಕಬೇಕು. ಹಾಗಾಗಿ ಅಂದರೆ ಮನೇಲಿ ಯಾರಾದ್ರು ಹೊರಗಡೆ ಹೋಗ್ತಿದ್ದೀವಿ ಅಂದರೆ ಹೋಗೋದಕ್ಕೆ ಮುಂಚೆ ಬಾಕ್ಲಿಗೆ ನೀರು ಹಾಕ್ಬಿಟ್ಟು ಹೋಗಬೇಕು. ಅವ್ರು ಹೋದ್ಮೇಲೆ ಬಾಕ್ಲಿಗೆ ನೀರು ಹಾಕ್ಬಾರ್ದು. ಅದಕ್ಕೋಸ್ಕರ ಅವ್ರು ಹೋಗೋ ಅಷ್ಟರಲ್ಲಿ ನಾನು ಬಾಕ್ಲಿಗೆ ನೀರು ಹಾಕ್ಕೊಂಡ್ಬಿಡ್ತೀನಿ. ಒಂದೊಂದು ದಿನ ಆಗೋ ಟೈಮ್ ಆಗಿಬಿಡುತ್ತೆ. ಬಾಕ್ಲಿಗೆ ನೀರು ಹಾಕ್ತಿರ್ತೀನಿ, ಅವ್ರು ಹೊರಟಿರ್ತಾರೆ. ಅವ್ರು ಹೋದ್ಮೇಲೆ ಬಾಕ್ಲಿಗೆ ರಂಗೋಲಿ ಹಾಕ್ತೀನಿ ಬರೀ ನೀರು ಹಾಕಿದ್ದು ಅಷ್ಟು. ಆ ಥರನೂ ಆಗುತ್ತೆ ಕೆಲವೊಂದು ಸಲ ಹಂಗೆ ಟೈಮ್ ಆಗಿ. ಇವತ್ತು ಅವರು ಇನ್ನೂ ಹೋಗಿಲ್ಲ, ನೀರು ಖಾಲಿ ಆಗಿದ್ದು. ನೀರು ತಗೊಂಬರೋಕೆ ಹೋಗಿದ್ರು. ಅವ್ರು ತಗೊಂಬರೋ ಅಷ್ಟರಲ್ಲಿ ನಾನೆಲ್ಲ ತೊಳೆದು ರೆಡಿ ಮಾಡಿಕೊಂಡು ರಂಗೋಲಿ ಹಾಕಬೇಕು. ರಂಗೋಲಿ ಹಾಕ್ಬಿಟ್ಟು ಟೆರೆಸ್ಗೆ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕಿ ಹಾಗೆ ಹೂವಿದ್ರೆ ಹೂಗಳ್ನು ಕಿತ್ಕೊಂಬರ್ತೀನಿ ಪೂಜೆಗೆ. ಇಷ್ಟು ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ ನನ್ನ ಮಗ ಎದ್ದಿರ್ತಾನೆ. ಅವ್ನು ಎದ್ದಿಲ್ಲ ಅಂದರೆ ಪಾತ್ರೆ ತೊಳೆದು ಬಿಡ್ತೀನಿ. ಅವ್ನು ಎದ್ದಿದ್ರೆ ಅವ್ನಿಗೆ ಫಸ್ಟ್ ಟಿಫನ್ ಫ್ರೆಶ್ ಅಪ್ ಮಾಡಿ ಟಿಫನ್ ಮಾಡಿಸಿ ಆಮೇಲೆ ಪಾತ್ರೆ ತೊಳೆದು ಮನೆಯೆಲ್ಲ ಗುಡಿಸಿ ಒರೆಸಿ ಮುಗಿಸಿದ್ಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ. ಅವನಿಗೆ ಕೂಡ ಒಂದೊಂದು ದಿನ ನಾನು ಮಾಡೋದಕ್ಕೆ ಮುಂಚೆನೇ ಅವನಿಗೆ ಸ್ನಾನ ಮಾಡಿಸ್ತೀನಿ, ಒಂದೊಂದು ದಿನ ನಾನು ಮಾಡ್ಕೊಂಡ್ಮೇಲೆ ಮಾಡಿಸ್ತೀನಿ. ನಾನು ಎದ್ಮೇಲೆ ನಾನು ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಹಾಗೆ ಸ್ಕೂಲಿಗೆ ಬಿಟ್ಟು ಬಂದು ನಾನು ಇದೊಂದು ಫ್ರಾಕ್ ಸ್ಟಿಚ್ ಮಾಡಬೇಕಿತ್ತು. ಮಾಡಿ ಮುಗಿಸೋ ಅಷ್ಟರಲ್ಲಿ ಎಷ್ಟು ಗಲೀಜಾಗಿದೆ ಅಂದರೆ ಮನೆ ತುಂಬಾ ಗಲೀಜಾಗಿದೆ. ಹಾಗೆ ಅವನು ಆಟ ಆಡ್ತಿದ್ದವು ಕೆಲವೊಂದು ಟಾಯ್ಸ್ ಕೂಡ ಎತ್ತಿಟ್ಟಿರಲಿಲ್ಲ. ಆಮೇಲೆ ಎತ್ತಿಟ್ರಾಗುತ್ತೆ ಇವತ್ತು ಎಲ್ಲ ಕ್ಲಾತ್ ಎಲ್ಲ ವೇಸ್ಟ್ ಬಿದ್ದಿರುತ್ತಲ್ಲ ಅದನ್ನ ಎತ್ತಿಡುವಾಗ ಅಂತ. ಹಾಗೆ ಸ್ವಲ್ಪ ಶಾಪ್ ಹೋಗಿದ್ದೆ. ಅಂದರೆ ಸ್ಟಿಚಿಂಗ್ದು ಕೆಲವೊಂದು ಏನೇನೋ ಐಟಮ್ ಬೇಕಿತ್ತು, ಲೈನಿಂಗು ಲೇಸು ಎಲ್ಲ ಇನ್ನೂ ತುಂಬ ಏನೇನೋ ಬೇಕಿತ್ತು. ಎಲ್ಲ ತೊಗೊಂಡು ಅವನನ್ನು ಕರ್ಕೊಂಡು ಬರುವಾಗಲೇ ತೊಗೊಂಡು ಬಂದೆ. ಮತ್ತು ಲೇಟ್ ಆಗಿಬಿಡುತ್ತೆ ಕೆಲವೊಂದು ಬೇಗ ಸ್ಟಿಚ್ ಮಾಡಿಕೊಡೋಣ ಅಂತ. ಇದನ್ನು ಕೂಡ ಅವರೇ ಕ್ಲಾತ್ ಕೊಟ್ಟಿದ್ರು. 1 ಮೀಟರ್ ಏನೋ ಇತ್ತು. ಅದರಲ್ಲಿ ಏನು ಸ್ಟಿಚ್ ಮಾಡ್ಬೋದು ಅಂತ ನೋಡಿ ಒಂದು ಪ್ಲಾಜಾ, ಒಂದು ಕ್ರಾಫ್ ಟಾಪ್ ಥರ ಟಾಪು ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟು ಸಾಂಬಾರು ಮಾಡಿಲ್ಲ ಇವತ್ತು. ಅದನ್ನೆಲ್ಲ ಸ್ಟಿಚ್ ಮಾಡ್ಕೊಂಡು ಕುತ್ಕೊಂಡು ಅದಕ್ಕೆ ಈವ್ನಿಂಗ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಕಾಳನ್ನೆಲ್ಲ ಸುಳಿದಿಟ್ಕೊಳ್ತಾ ಇದ್ದೀನಿ. ಈ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.